ಸೂಪರ್ ಪ್ರಾಪರ್ಟಿ ಇದು ಒಂದು ನಿಮಗೆ 54 ಗುಂಟೆ 54 ಗುಂಟೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಒಂದು ಟರ್ನ್ ತಗೊಳ್ತದೆ, ರೈಟಲ್ಲಿ ಟರ್ನ್ ತಗೊಂಡು ಹಂಗೆ ನೀರು ಹಂಗೆ ಹೋಗ್ತದೆ ಚಾನಲ್. ಈ ಪ್ರಾಪರ್ಟಿನ ಫ್ರಂಟ್ ಗೇಟ್, ಬ್ಲೂ ಕಲರ್ ಗೇಟ್ ನಿಮ್ಗೆ ಕಾಣಿಸ್ತಾ ಇದೆ ವಿಡಿಯೋಲಿ ನೋಡಿ. ವಾಟರ್ ಚಾನಲ್ ಈ ಪ್ರಾಪರ್ಟಿ 2 ಸೈಡಲ್ಲಿ ಪಾಸ್ ಆಗುತ್ತೆ. 365 ಡೇಸ್ ಇನ್ ಎ ಇಯರ್ ನಿಮಗೆ ಕಂಪ್ಲೀಟ್ ವಾಟರ್ ಸಪ್ಲೈ ಈ ಚಾನಲಿಂದ ಸಿಗುತ್ತೆ. ನಿಮಗೆ RTC ಇಲ್ಲಿ 54 ಗುಂಟೆ ಐತೆ, ಪ್ಲಸ್ ಖರಾಬ್ 16 ಗುಂಟೆ ನಿಮಗೆ ಸಿಗುತ್ತೆ. ಒಟ್ಟಿಗೆ ಟೋಟಲಿ 70 ಗುಂಟೆ ಪ್ರಾಪರ್ಟಿ ಆನ್ ದ ಮೇನ್ ರೋಡ್, ಬಸ್ ರೂಟಲ್ಲೇ ಇರೋ ಪ್ರಾಪರ್ಟಿ. ಇದು ವೆರಿ ಗುಡ್ ಪ್ರಾಪರ್ಟಿ ಫಾರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಮೈಸೂರು ಬ್ಯಾಂಗ್ಳೂರು ಹೈವೇ ಇದು ನೋಡ್ತಾ ಇದ್ದೀರಾ. ಇಲ್ಲಿ ಒಂದು ಪೆಟ್ರೋಲ್ ಬಂಕು ಬರ್ತದೆ. ಈ ಡೈರೆಕ್ಷನಲ್ಲೇ ನಿಮಗೆ ಶ್ರೀರಂಗಪಟ್ಟಣದಿಂದ ಟುವರ್ಡ್ಸ್ ಬ್ಯಾಂಗ್ಳೂರು ಹೋಗೋದ ಡೈರೆಕ್ಷನ್ ಇದು. ಆಪೋಸಿಟ್ ಸೈಡಲ್ಲಿ ಬೆಂಗಳೂರು ಟು ಮೈಸೂರು ಆ ಡೈರೆಕ್ಷನ್ ಬರೋ ಗಾಡಿಗಳು. ನೀವು ಬ್ಯಾಂಗ್ಳೂರು ಟು ಮೈಸೂರು ಡೈರೆಕ್ಷನ್ ಬರ್ತಾ ಇದೆ ಅಂದ್ರೆ ಇಲ್ಲಿ ನೀವು ರೈಟ್ ಟರ್ನ್ ತಗೊಂಡು ಈ ರೋಡಲ್ಲಿ ಹೋಗಬೇಕು. ದಿಸ್ ರೋಡ್ ಗೋಸ್ ಟುವರ್ಡ್ಸ್ ಪಾಂಡವಪುರ. ಪಾಂಡವಪುರ ಇಸ್ 8 ಕಿಲೋಮೀಟರ್ಸ್ ಫ್ರಮ್ ದಿಸ್ ಜಂಕ್ಷನ್. ಈ ಪಾಂಡವಪುರ ಹೋಗಿದ ರೋಡಲ್ಲಿ ನೀವು ಹೋಗಬೇಕು. ಈ ಕಂಪ್ಲೀಟ್ ಫಾರ್ಮ್ ಲ್ಯಾಂಡ್ ಎಂಟೈರ್ ಪ್ರಾಪರ್ಟಿ ಬಂದು ನಿಮಗೆ ಫೆನ್ಸಿಂಗ್ ಹಾಕಿದೆ, ಕಲ್ಲು ಹಾಕಿ ತಂದಿ ಹಾಕಿದ್ದಾರೆ. ಫ್ರಂಟಲ್ಲಿ ಗೇಟು ಬರ್ತಾ ಇದೆ. ಫಸ್ಟ್ ಔಟರ್ ಬೌಂಡ್ರಿ ಆಫ್ ದ ಪ್ರಾಪರ್ಟಿ ಟೂರ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಕ್ಕಪಕ್ಕ ಇರೋ ಪ್ರಾಪರ್ಟಿ ನೀವು ನೋಡ್ಬೋದು, ಎಲ್ಲ ಕಂಪ್ಲೀಟ್ ಫಾರ್ಮ್ ಲ್ಯಾಂಡ್ಸ್. ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಫಾರ್ಮಿಂಗ್ ಲ್ಯಾಂಡ್, ಅದು ಕೃಷಿ ಮಾಡಿದ ಭೂಮಿ ಇತ್ತು. ಮತ್ತು ಈ ಪ್ರಾಪರ್ಟಿ ಬಂದು ನಿಮಗೆ ಜನರಲ್ ಕ್ಯಾಟಗರಿಯಲ್ಲೇ ಬರೋ ಪ್ರಾಪರ್ಟಿ ಇದು. ಐ ರಿಪೀಟ್, ದಿಸ್ ಪ್ರಾಪರ್ಟಿ ಕಮ್ಸ್ ಅಂಡರ್ ದ ಜನರಲ್ ಕ್ಯಾಟಗರಿ. ಯಾವುದು ರಿಸರ್ವೇಷನ್ ಪ್ರಾಪರ್ಟಿ ಇಲ್ಲ, ಯಾರಿಗೂ ಪುಕ್ಕಟಲ್ಲಿ ಕೊಟ್ಟ ಪ್ರಾಪರ್ಟಿ ಇಲ್ಲ. ಇದು ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ವಿತ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನ್ಲಿ ನಿಮಗೆ ಅಪ್ಡೇಟ್ ಆಗಿದೆ. ಈ ಫಾರ್ಮ್ ಲ್ಯಾಂಡ್ ಪ್ರಾಪರ್ಟಿ ನೋಡ್ತಾ ಫೆನ್ಸಿಂಗ್ ಮೇನ್ ರೋಡಲ್ಲಿಂದ ಶುರು ಆಗಿದೆ ಫೆನ್ಸಿಂಗ್. ಎಂಟೈರ್ ಲೆಂಗ್ತ್ ಆಫ್ ದ ಪ್ರಾಪರ್ಟಿಯಲ್ಲಿ ಪಾಸ್ ಆಗುತ್ತೆ ಈ ಫೆನ್ಸಿಂಗ್ ಟು ದ ಬ್ಯಾಕ್ ಎಂಡ್. ಅಲ್ಲಿ ನಿಮಗೆ ಬಂದು ವಾಟರ್ ಇರಿಗೇಷನ್ ಚಾನಲ್ ಪಾಸ್ ಆಗ್ತದೆ. ಅಲ್ಲಿ ಕೊನೆಯವರೆನೂ ಕಂಪ್ಲೀಟ್ ಪ್ರಾಪರ್ಟಿ ನಿಮಗೆ ಫೆನ್ಸಿಂಗ್ ಆಗಿದೆ, ಕಲ್ಲು ಹಾಕಿ ತಂದಿ ಹಾಕಿ ಫ್ರಂಟಲ್ಲಿ ಗೇಟ್ ಹಾಕಿದ್ದಾರೆ. ಎಂಟೈರ್ ಪ್ರಾಪರ್ಟಿ ಇಸ್ ಸೆಕ್ಯೂರ್. ಮತ್ತು ಬ್ಯಾಕ್ ಸೈಡಲ್ಲಿ ವಾಟರ್ ಇರಿಗೇಷನ್ ಚಾನಲ್ ಪಾಸ್ ಆಗ್ತದೆ. ಅಲ್ಲಿ ಹತ್ರ ಇರೋ ಜಮೀನು ಬಂದು ಖರಾಬ್ ಜಮೀನು, ಅದು ಒಂದು 16 ಗುಂಟೆ ಐತೆ ನಿಮಗೆ. ಸೊ 54 + 16 ನೀವು ಆ್ಯಡ್ ಮಾಡಿದಂಥ 70 ಗುಂಟೆ ಆಲ್ಮೋಸ್ಟ್. ಇಲ್ಲಿ ನೋಡಿ, ಕಂಪ್ಲೀಟ್ ಪ್ರಾಪರ್ಟಿ ಅಂದರೆ ಫುಲ್ಲಾಗಿ ಫೆನ್ಸ್ ಆಗಿದೆ, ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಪ್ರಾಪರ್ಟಿ. ಆಲ್ ದ ಬೌಂಡ್ರೀಸ್ ಒಂದು ಫುಲ್ಲಿ ಪ್ರೊಟೆಕ್ಟೆಡ್. ನಿಮಗೆ ಕಲ್ಲು ಹಾಕಿ ತಂದಿ ಹಾಕಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ, ಫ್ರಂಟ್ ಗೇಟ್ ಇದೆ. ಫ್ರಂಟ್ ಗೇಟ್ ಮುಂದೆನೇ ರೋಡ್ ಇದೆ ನೋಡಿ. ನಿಮಗೆ ಫ್ರಂಟ್ ಗೇಟ್ ಮುಂದೆನೇ ನಿಮಗೆ ರೋಡ್ ಐತೆ. ಇಲ್ಲಿ ನಿಮಗೆ ಬಂದು ಒಂದು 80 ಕೋಕೋನಟ್ ಪಾಮ್ಸ್ ಹಾಕಿದ್ದಾರೆ. 80 ಕೋಕೋನಟ್ ಪಾಮ್ಸ್ ಎಲ್ಲ ಒಂದು 20-25 ವರ್ಷ ಗ್ರೋತ್ ಐತೆ ನೋಡಿ. ಈ 80 ಕೋಕೋನಟ್ ಪಾಮ್ಸಲ್ಲಿ ನಿಮ್ಮ ತೆಂಗಿನಕಾಯಿ ಎಲ್ಲ ಬರ್ತದೆ, ಫಸಲು ಬರ್ತದೆ. ಮತ್ತು ಇಲ್ಲಿ ಚಿಕ್ಕದಾಗ ಸ್ವಲ್ಪ 1 ವರ್ಷ ಆಗಿದೆ ಗ್ರೋತಲ್ಲಿ ಕೋಕೋನಟ್ ಪಾಮ್ಸ್ ನೋಡ್ತಾ ಇದ್ದೀರಾ. ಇದು ಸೆಕೆಂಡ್ ಬ್ಯಾಚ್ ಹಾಕಿದ್ದು ಸುಮಾರು ನಿಮಗೆ ಒಂದು 50+ ಸಸಿ ಗಿಡಗಳಿದೆ, ತೆಂಗಿನಕಾಯಿ ಗಿಡಗಳು. ಮತ್ತು ಮಧ್ಯದಲ್ಲಿ ನಿಮಗೆ ಜಾಕ್ ಫ್ರೂಟ್ ಟ್ರೀಸ್ ಇದೆ, ಮತ್ತು ಮ್ಯಾಂಗೋ ಟ್ರೀಸ್ ಇದೆ, ಮಾವಿನ ಗಿಡ ಐತೆ. ನಿಮಗೆ ಇಲ್ಲಿ ನೀರು ಹರಿತದ ಸೌಂಡ್ ಕೇಳ್ತಾ ಇದೆ. ಇಷ್ಟು ದೊಡ್ಡ ಜಮೀನು ಕಂಪ್ಲೀಟಾಗಿ ಲೀಗಲ್ಲು. ಈ ಜಮೀನು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಆಗಿದೆ. ನಿಮಗೆ ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ನೀವು ಪ್ರಾಪರ್ಟಿ ಒಂದು ಸೂಪರ್ ಲೊಕೇಶನ್, ಅಲ್ಟಿಮೇಟ್ ಆನ್ ದ ರೋಡ್ ಮೇಲ್ಗಡೆನೇ ಬರೋ ಪ್ರಾಪರ್ಟಿ ಇತ್ತು. ಇದು ಡೆವಲಪ್ಮೆಂಟ್ ಸೂಪರ್. ಮೇನ್ ಡಾಕ್ಯುಮೆಂಟೇಷನ್ ಎಲ್ಲ ಅಪ್ ಟು ಡೇಟ್ ಆಗಿದೆ, ಆನ್ಲೈನಲ್ಲಿ ಅಪ್ ಟು ಡೇಟ್ ಆಗಿದೆ ಡಾಕ್ಯುಮೆಂಟ್ಸು. ಇಲ್ಲಿ ನೀರು ನೋಡಿ, ಚಾನಲ್ ನೀರು ಇಲ್ಲೇ ಹರಿತಾ ಇದೆ ನೋಡಿ. ಕಾವೇರಿ ನೀರು ಹೆಂಗೆ ಹೋಗ್ತಾ ಇದೆ ನೋಡಿ. ಕಾವೇರಿ ಚಾನಲ್ಲು ಹಂಗೆ ಹೋಗ್ತಾ ಇದೆ. ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ, ಪೂರ್ತಿ ವರ್ಷ ನಿಮ್ಗೆ ನೀರು ಸಿಗುತ್ತೆ. ಈ ಪ್ರಾಪರ್ಟಿ ಫುಲ್ಲಾಗಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ಈ ಸೈಡಲ್ಲೆಲ್ಲ ನೋಡಿ. ಫ್ರಂಟ್ ಗೇಟ್ ನೋಡಿದ್ರೆ
ಇಲ್ಲಿ ನೋಡಿ ಫ್ರಂಟ್ ಗೇಟ್ ನೋಡ್ತಾ ಇದ್ದೀರಾ, ಮತ್ತು ಎಂಟೈರ್ ಪ್ರಾಪರ್ಟಿ ಬೌಂಡ್ರೀಸ್ ನೋಡ್ತಾ ಇದ್ದೀರಾ, ಎಲ್ಲ ಕಲ್ಲು ಹಾಕಿ ತಂದೆ ಹಾಕಿದ್ದಾರೆ. ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಪ್ರೊಟೆಕ್ಟೆಡ್ ಪ್ರಾಪರ್ಟಿ ಇದು. ಇಲ್ಲಿ ನೋಡ್ಬೋದು ಬೌಂಡ್ರೀಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ನಿಯರ್ಲಿ 80+ ಕೋಕೋನಟ್ ಪಾಮ್ಸ್ ಆರ್ 80 ತೆಂಗಿನಕಾಯಿ ಗಿಡಗಳಿರುತ್ತೆ. ಎಲ್ಲ ಒಂದು 20-25 ವರ್ಷ ವಯಸ್ಸೈತೆ. ಎಲ್ಲ ಎಷ್ಟು ದೊಡ್ಡ ಎಷ್ಟು ಹೈಟ್ ಇಲ್ಲದೆ ನೋಡಿ, ಎಲ್ಲ ನಿಮಗೆ ತೆಂಗಿನಕಾಯಿ ಕೊಡ್ತಾ ಇದೆ. ಪ್ರತಿಯೊಂದು ಗಿಡ ನೀವು ನೋಡ್ಬೋದು ತೆಂಗಿನಕಾಯಿ ಕೊಡ್ತಾ ಇದೆ. ಈ ಪ್ರಾಪರ್ಟಿ ಹಂಗೆ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಎಕ್ಸ್ಟೀರಿಯರ್ ಬೌಂಡ್ರಿ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಳಗಡೆಯಿಂದ ನಿಮ್ಗೆ ತೋರಿಸ್ತೀನಿ ನೋಡಿ. ಮಧ್ಯದಲ್ಲಿ ಸ್ವಲ್ಪ ಅಡಿಗೆ ಗಿಡ ಹಾಕಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಅಡಿಗೆ ಗಿಡ ಇರುತ್ತೆ. ನಿಮಗೆ ಅಡಿಗೆ ಗಿಡ ನಿಮ್ಗೆ ಫಲ ಕೊಡ್ತಾ ಇದೆ. ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಅಡಿಗೆ ಗಿಡ ನೋಡಿ, ಅಡಿಗೆ ಗಿಡ ನಿಮ್ಗೆ ಫಲ ಕೊಡ್ತಾ ಇದೆ. ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ತುಂಬ ಸೂಪರ್ ಲೊಕೇಶನು. ನಿಮಗೆ ಒಂದು ಮೈಸೂರು ಇದು ಸೂಪರ್ ಲೊಕೇಶನ್. ನೀರು ಹೆಂಗೆ ಹರಿತಾ ಇದೆ ನೋಡಿ, ನೀರು ಹರಿತಾ ಇದೆ. ಚಾನಲ್ ನೀರು ಈ ಪ್ರಾಪರ್ಟಿ ಕ್ರಾಸ್ ಮಾಡಿ ಹೋಗ್ತಾ ಇದೆ ನೋಡಿ. ಈ ಸೈಡಲ್ಲೇ ಈ ಪ್ರಾಪರ್ಟಿ ಬೌಂಡ್ರಿ ಇದು ನೋಡ್ತಾ ಇದ್ದೀರಾ. ಈ ಬೌಂಡ್ರಿಗಳೇ ಸೆಕೆಂಡ್ ಬ್ಯಾಚ್ ಆಫ್ ತೆಂಗಿನಕಾಯಿ ಗಿಡ ಎಲ್ಲ ಹಾಕಿದ್ದಾರೆ. ನಿಮಗೆ ಸೆಕೆಂಡ್ ಬ್ಯಾಚ್ ಆಫ್ ತೆಂಗಿನಕಾಯಿ ಗಿಡ ಇದರಲ್ಲಿ ನೋಡ್ಬೋದು. ಇದೆಲ್ಲ ಸುಮಾರು 1 ವರ್ಷ ಆಗ್ತಾ ಇದೆ. ಇಲ್ಲಿಂದ ನೀವು ಕಾಣಿಸ್ಬೋದು ನೀರು ನೋಡಿ ಹೆಂಗೆ ಹೋಗ್ತಾ ಇದೆ ಅಂತ, ನೀರು ಹೆಂಗೆ ಹರಿತಾ ಇದೆ ನೋಡಿ. ಸೂಪರ್ ಪ್ರಾಪರ್ಟಿ ಇದು. ಇದು ಒಂದು ನಿಮಗೆ 54 ಗುಂಟೆ 54 ಗುಂಟೆ, ಅದಾವುದು 1 ಎಕರು 14 ಗುಂಟೆ ನಿಮಗೆ RTC ಬರ್ತದೆ. ಅದೇ ಬಿಟ್ಟು ನಿಮ್ಗೆ ಖರಾಬ್ ಒಂದು 16 ಗುಂಟೆ ಖರಾಬ್ ಜಮೀನು ಐತೆ ನಿಮಗೆ. ಸೊ ಒಟ್ಟಿಗೆ ನಿಮಗೆ ಬಂದು 54 + 16 ನಿಮಗೆ 70 ಗುಂಟೆ ಐತೆ. ಖರಾಬ್ ಸೇರಿಸಿ 70 ಗುಂಟೆ ಬರ್ತದೆ. ಅದಾವುದು ನಿಮಗೆ 1 ಎಕರು 30 ಗುಂಟೆ, ಖರಾಬ್ ಎಲ್ಲ ಸೇರಿಸಿ 1 ಎಕರ್ 30 ಗುಂಟೆ ಜಮೀನು ನಿಮಗಿದೆ. ಸೂಪರ್ ಪ್ರಾಪರ್ಟಿ ಇದು. ಲೊಕೇಶನ್ ಎಲ್ಲ ಅಷ್ಟು ಸೂಪರಾಗೈತೆ. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಮಾವಿನ ಗಿಡ ಮತ್ತು ಜಾಕ್ ಫ್ರೂಟ್ ಗಿಡ ಇದೆ. ಇಲ್ಲಿ ನೀವು ನೋಡ್ಬೋದು ಮಾವಿನ ಗಿಡ ಸುಮಾರು ಒಂದು 5 ಗಿಡ ಐತೆ. ನಿಮಗೆ ಕೋಕೋನಟ್ ಫಾರ್ಮ್ಸ್, ನಿಮ್ಮ ಕೋಕೋನಟ್ ಟ್ರೀಸ್ 80+ ಐತೆ. ಅದು ಬಂದು ಎಲ್ಲ 21-25 ವರ್ಷ ಒಳಗಡೆ ವಯಸ್ಸಿರ್ಬೋದು. ಅದಕ್ಕೆ ಆ ಗಿಡ ಎಲ್ಲ ನಿಮ್ಗೆ ತೆಂಗಿನಕಾಯಿ ಬ್ಯಾಚಾಗ ಬರ್ತಾ ಇದೆ. ಮತ್ತು ಒಂದು 50ಕ್ಕಿಂತ ಹೆಚ್ಚಾದ ಸಸಿಗಳು ತೆಂಗಿನ ಸಸಿ ಹಾಕಿದ್ದಾರೆ. ಒಂದು 50ಕ್ಕೆ ಹೆಚ್ಚಾಗೈತೆ. ಬೌಂಡ್ರಿಲಿ ಸೆಕೆಂಡ್ ಬ್ಯಾಚ್ ನೋಡ್ತಾ ಇದ್ದಾರೆ. ಅದೆಲ್ಲ 1 ವರ್ಷ ಮೇಲೆ ಆಗಿದೆ. ಪ್ರಾಪರ್ಟಿ ನೋಡಿ ಹೆಂಗೆ ಇದೆ ಅಂತ. 54 ಗುಂಟೆ, ಅದಾவது 1 ಎಕರ್ 14 ಗುಂಟೆ ಪ್ರಾಪರ್ಟಿ ನಿಮಗೆ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಆಗಿ ಅಪ್ ಟು ಡೇಟ್ ಐತೆ. ಖರಾಬ್ 16 ಗುಂಟೆ ಜಮೀನು ನಿಮಗೆ ಖರಾಬ್ ಜಮೀನು ಸಿಗ್ತಾ ಇದೆ. ಇಲ್ಲೇ ನೋಡಿ ಬೌಂಡ್ರಿ ಇರುತ್ತೆ. ಇದೆಲ್ಲ ಸೆಕೆಂಡ್ ಬ್ಯಾಚ್ ಆಫ್ ತೆಂಗಿನಕಾಯಿ ಗಿಡ. ಇದೆಲ್ಲ ಸುಮಾರು 1 ವರ್ಷ ಆಯಿತು. ಇಲ್ಲಿ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ, ಅಷ್ಟು ನೀರು ಹರಿತಾ ಇದೆ. ಎಡ್ಜಸೆಂಟ್ ಇರೋ ಪ್ರಾಪರ್ಟಿ ನೋಡಿ, ಅಲ್ಲಿ ಕೃಷಿ ಮಾಡ್ತಾರೆ, ಅಲ್ಲಿ ತೆಂಗಿನಕಾಯಿ ತೋಟನೇ ಹಾಕಿದ್ದಾರೆ. ಪಕ್ಕ ಇರೋ ಜಮೀನು ಆ ಸೈಡಲ್ಲಿ ನೋಡ್ತಾ ಇದ್ದೀರಾ. ಚಾನಲ್ ಇದು ಕಾವೇರಿಯಿಂದ ಬರೋ ಚಾನಲ್, ಇರಿಗೇಷನ್ ಚಾನಲ್ ನೀರು ಇದು ನೋಡಿ ಎಷ್ಟು ನೀರು ಹರಿತಾ ಇದೆ ಅಂತ. ಹಂಗೆ ನೋಡಿ. ಸೊ ವಾಟರ್ಗೆ ಏನು ಪ್ರಾಬ್ಲಮ್, ಮಣ್ಣು ನೋಡಿ ಸೂಪರ್ ಮಣ್ಣು. ಇಲ್ಲಿ ಮಣ್ಣು ಸೂಪರ್ ಆಗೈತೆ. ಅದಕ್ಕೆ ಗಿಡ ಎಷ್ಟು ಗ್ರೋತ್ ಐತೆ ನೀವು ನೋಡಿ. ತೆಂಗಿನಕಾಯಿ ಗಿಡ ಎಲ್ಲ ನೋಡಿ, ಫಸ್ಟ್ ಬ್ಯಾಚಾಗಿ ತೆಂಗಿನಕಾಯಿ ಗಿಡ ಎಲ್ಲ ಸುಮಾರು 20-25 ವರ್ಷ ಗಿಡಗಳು ಅದೆಲ್ಲ ಎಲ್ಲ ತೆಂಗಿನಕಾಯಿ ಬರ್ತೈತೆ. ಇದು ಸೆಕೆಂಡ್ ಬ್ಯಾಚ್ ತೆಂಗಿನಕಾಯಿ ಗಿಡ ಇದು. ಇಲ್ಲಿ ನೋಡಿ, ಇಲ್ಲಿ ಒಂದು ಜಾಕ್ ಫ್ರೂಟ್ ಐತೆ. ಜಾಕ್ ಫ್ರೂಟ್ ಗಿಡಗಳೇ ಸುಮಾರು ಒಂದು 4 ಐತೆ. ಮತ್ತು ಮಾವಿನ ಗಿಡ ಐತೆ, ಅದು ನಿಮ್ಗೆ ತೋರಿಸ್ತೀನಿ. ಮಾವಿನ ಗಿಡ ಐತೆ. ಎಂಟೈರ್ ಪ್ರಾಪರ್ಟಿ ನೋಡಿ. ಇದು ಒಂದು ಚಾನಲ್ ನೀರು ಹೋಗ್ತದೆ, ಇರಿಗೇಷನ್ ಚಾನಲ್ ನೀರು. ನಿಮ್ಮನೆ ಬೌಂಡ್ರಿ ಇದು. ನಾನು ಫುಲ್ ಪ್ರಾಪರ್ಟಿ ಬೌಂಡ್ರಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಕ್ಸಾಕ್ಟ್ ಆಪೋಸಿಟಲ್ಲಿ ನೋಡಿ ಎಂಟೈರ್ ಪ್ರಾಪರ್ಟಿ ಬಂದು ನಿಮಗೆ ವೈರ್ ಫೆನ್ಸಿಂಗ್ ಮಾಡಿದ್ದಾರೆ. ಕಲ್ಲು ಹಾಕಿ ತಂದಿ ಹಾಕಿ ಫೆನ್ಸಿಂಗ್ ಮಾಡಿದ್ದಾರೆ. ಎಂಟೈರ್ ಪ್ರಾಪರ್ಟಿ ಸೆಕ್ಯೂರ್ಡ್ ಪ್ರಾಪರ್ಟಿ. ಇಲ್ಲಿ ನೀವು ನೋಡ್ಬೋದು ಮಾವಿನ ಗಿಡ ನೋಡಿ. ಇದೆಲ್ಲ ಸುಮಾರು ವಯಸ್ಸಿರ್ತದೆ ಈ ಮಾವಿನ ಗಿಡ. ಗ್ರೋತ್ ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ ನೀವು. ಸೂಪರ್ ಪ್ರಾಪರ್ಟಿ ಇದೆ. ಇಲ್ಲೇ ನೀವು ನೋಡ್ಬೋದು ಫೆನ್ಸಿಂಗ್ ಎಲ್ಲ ನೋಡಿ. ಪ್ರಾಪರ್ಟಿ ಕೊನೆ ಆ ಲಾಸ್ಟ್ವರೆಗೆ ಹೋಗ್ತದೆ. ಫುಲ್ ಫೆನ್ಸಿಂಗ್ ಐತೆ, ನಿಮ್ಗೆ ತೋರಿಸ್ತೀನಿ. ಇಲ್ಲೇ ನೋಡಿ, ಇಲ್ಲಿ ಒಂದು ಮಾವಿನ ಗಿಡ ಐತೆ. ಮಾವಿನ ಗಿಡನ 1, 2, 3, 4, 5 ಸುಮಾರು ಒಂದು 5 ಮಾವಿನ ಗಿಡ ಐತೆ. ನಿಮ್ಗೆ ತೋರಿಸ್ತೀನಿ ನಾವು. 1 acre and 14 ಗುಂಟೆ, 54 ಗುಂಟೆ ಇದು
ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ವಿತ್ RTC ಬರ್ತದೆ. ಮತ್ತು ಒಂದು 16 ಗುಂಟೆ ನಿಮಗೆ ಖರಾಬ್ ಲ್ಯಾಂಡ್ ಸಿಗ್ತದೆ ನಿಮಗೆ, ಅದಕ್ಕೆ ಏನು ಲೆಕ್ಕ ಇಲ್ಲ. ನೋಡಿ ಪ್ರಾಪರ್ಟಿ ಒಂದು ಸೂಪರ್ ಪ್ರಾಪರ್ಟಿ. ಇಲ್ಲಿ ನೋಡಿ ಮಾವಿನ ಗಿಡ ನೋಡಿ ಸೂಪರಾಗಿ ಡೆವಲಪ್ ಆಗಿದೆ. ತೆಂಗು ಮತ್ತು ಇಲ್ಲಿ ಎಲ್ಲ ನೋಡಿ ಇಲ್ಲಿ ಸಸಿ ಹಾಕಿದ್ದಾರೆ, ತೆಂಗು ಸಸಿ ನೀವು ನೋಡ್ಬೋದು. ಫೆನ್ಸಿಂಗ್ ನೋಡ್ತಾ ಇದ್ರಾ, ಇಲ್ಲಿ ಫೆನ್ಸಿಂಗ್ ಅಲ್ಲಿ ಲಾಸ್ಟ್ ಕೊನೆವರೆ ಇರ್ತದೆ ಫೆನ್ಸಿಂಗು. ಎಂಟೈರ್ ಪ್ರಾಪರ್ಟಿ ಇಸ್ ಟೋಟಲಿ ಸೆಕ್ಯೂರ್ಡ್. ವೈರ್ ಫೆನ್ಸಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಗಿಡ ಆಗಲಿ ತೆಂಗಿನ ಗಿಡ ಆಗಲಿ ತೆಂಗಿನಕಾಯಿ ಐತೆ ನಿಮಗೆ. ಇದೆಲ್ಲ 20 ವಯಸ್ಸಿಗಿಂತ ಹೆಚ್ಚಾಗಿ ವಯಸ್ಸಾಗಿದೆ. ಸೆಲ್ಫ್ ಸಸ್ಟೈನಿಂಗ್ ಪ್ಲಾಂಟ್ಸ್ ಇದು, ಅಷ್ಟು ಮೇಂಟೆನೆನ್ಸ್ ಕೊಡಲ್ಲ, ಹಂಗೇನು ಇಷ್ಟು ಕಾಯಿ ಕೊಡ್ತಾ ಇದೆ ನಿಮಗೆ. ಮತ್ತು ಸಸಿಗಳು ಮಧ್ಯದಲ್ಲಿ ಹಾಕಿದ್ದಾರೆ. ಸೊ ನೋಡಿ ಹಾಗೆ ಕೆಳಗೆ ಹೋಗೋಣ. ಇಲ್ಲಿ ಲಾಸ್ಟ್ ಕೊನೆವರೆಗೆ ಹೋಗುತ್ತೆ ನೋಡಿ. ಇಲ್ಲಿ ನಿಮಗೆ ಬಂದು ಖರಾಬ್ ಲ್ಯಾಂಡ್ ಲಾಸ್ಟಲ್ಲಿ ನಿಮ್ಗೊಂದು 16 ಗುಂಟೆ ಖರಾಬ್ ಲ್ಯಾಂಡ್ ಐತೆ. ಅಲ್ಲಿ ನೀವು ಆ ಸೈಡ್ ನೋಡಿ ಅಂತ ಆ ಖರಾಬ್ ಲ್ಯಾಂಡು ಸೇರಿಸಿ ಫುಲ್ ಕಂಪ್ಲೀಟಾಗಿ ಫೆನ್ಸ್ ಹಾಕಿದ್ದಾರೆ ನೋಡಿ, ಕಲ್ಲು ತಂದಿ ಎಲ್ಲ ಹಾಕಿದ್ದಾರೆ. ಖರಾಬ್ ಲ್ಯಾಂಡು ಕಂಪ್ಲೀಟ್ಲಿ ಒಂದು ಫೆನ್ಸ್ ಹಾಕಿ ಪ್ರೊಟೆಕ್ಟೆಡ್ ಆಗೈತೆ. ಸೊ ನಿಮ್ಮ ಜಮೀನು ಇದು, ಯಾರಂಗೆ ಕೇಳಂಗಿಲ್ಲ ಅದು. ಇಲ್ಲಿ ನೋಡಿ ಈ ಚಾನಲ್ ನೀರು ಹೆಂಗೆ ಹೋಗ್ತಾ ಇದೆ ನೋಡಿ, ನೋಡಿ ಹಂಗೆ ಬರ್ತಾ ಇದೆ ಈ ಫಾರ್ಮ್ ಲ್ಯಾಂಡಲ್ಲೇ. ಹಾಗೆ ಇದು ಒಂದು ಕರ್ವ್, ಒಂದು ಡೈವರ್ಷನ್, ಇಲ್ಲಿ ಕರ್ವ್ ಒಂದು ರೈಟ್ ಟರ್ನ್ ತೊಗೊಳ್ತದೆ ನೋಡಿ, ಹಂಗೆ ಕರ್ವ್ ಆಗಿ ಮುಂದ್ಗಡೆ ಹೋಗುತ್ತೆ ನೀರು ನೋಡಿ. ಹಾಗೆ ಇಲ್ಲಿ ಸ್ಟ್ರೈಟಾಗಿ ಬಂದು ಇಲ್ಲಿ ಒಂದು ರೈಟ್ ಟರ್ನ್ ತೊಗೊಳ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಬಂದು ಒಂದು ಟರ್ನ್ ತೊಗೊಳ್ತದೆ, ರೈಟಲ್ಲಿ ಟರ್ನ್ ತೊಗೊಂಡು ಹಂಗೆ ನೀರು ಹಂಗೆ ಹೋಗ್ತಾ ಇದೆ. ಚಾನಲ್ಲು ಇರಿಗೇಷನ್ ಚಾನಲ್ ಇದು ನೋಡಿ. 54 ಗುಂಟೆ, 1 ಎಕರ್ 14 ಗುಂಟೆ ಒಂದು ನಿಮಗೆ ಕಂಪ್ಲೀಟ್ RTC ಐತೆ. ಆನ್ಲೈನಲ್ಲೇ ಅಪ್ ಟು ಡೇಟ್ ಆಗಿದೆ ಪ್ರಾಪರ್ಟಿ ಇದು. ಬೌಂಡ್ರಿ ಮಾರ್ಕ್ ಮಾಡಿ ಸ್ಕೆಚ್ ಹಾಕಿ ಆಮೇಲೆ ಬೌಂಡ್ರಿ ಎಲ್ಲ ಫೆನ್ಸಿಂಗು ಆಗಿದೆ ನಿಮಗೆ. ದಿಸ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್, ಇಟ್ ಇಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್. 1 ಎಕರ್ 14 ಗುಂಟೆ ಕಂಪ್ಲೀಟ್ಲಿ ಡಾಕ್ಯುಮೆಂಟೆಡ್ ಪ್ರಾಪರ್ಟಿ. ಖರಾಬ್ ಒಂದು 16 ಗುಂಟೆ ಖರಾಬ್ ಜಮೀನು ನಿಮ್ಗೆ ಸಿಗ್ತಾ ಇದೆ. ಸೊ ಅದನ್ನು ನೀವು ಸೇರಿಸ್ಕೊಂಡ್ರಿಂದ 54 + 16 64 70 ಗುಂಟೆ ಪ್ರಾಪರ್ಟಿ ಅದ. 1 ಎಕರು ಖರಾಬು ಸೇರಿಸಿ 1 ಎಕರ್ 30 ಗುಂಟೆ ಜಮೀನು ನೋಡಿ. ಖರಾಬ್ ಜಮೀನು ಸೇರಿಸಿ ನಿಮಗೆ ಇಲ್ಲಿ ಫೆನ್ಸಿಂಗ್ ಆಗಿದೆ, ಅದನ್ನೇ ಕಂಪ್ಲೀಟ್ ಫೆನ್ಸಿಂಗ್ ಆಗಿ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಲಾಸ್ಟ್ ಕೊನೆಯದ. ವೆರಿ ಗುಡ್ ಪ್ರಾಪರ್ಟಿ ಫಾರ್ ಇನ್ವೆಸ್ಟ್ಮೆಂಟ್. ರೋಡ್ ಮೇಲ್ಗಡೆನೇ ಇರೋ ಪ್ರಾಪರ್ಟಿ ಇದು. ವೆರಿ ಗುಡ್ ಪ್ರಾಪರ್ಟಿ ಫಾರ್ ಇನ್ವೆಸ್ಟ್ಮೆಂಟ್ ಇದು, ಮಿಸ್ ಮಾಡಬಾರ್ದು. ಇನ್ವೆಸ್ಟ್ಮೆಂಟು ಸರಿ, ನೀವು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಕೆಟ್ಕೊಳ್ಬೋದು. ಈ ಫಾರ್ಮ್ ಲ್ಯಾಂಡ್ ಬಂದು, ಈ ಪ್ರಾಪರ್ಟಿ ಬಂದು ಶ್ರೀರಂಗಪಟ್ಟಣ ತುಂಬ ಹತ್ರ ಇದೆ. ಅರೌಂಡ್ 6 to 7 ಕಿಲೋಮೀಟರ್ಸ್ ಫ್ರಮ್ ಶ್ರೀರಂಗಪಟ್ಟಣಲ್ಲೇ ಐತೆ. ಶ್ರೀರಂಗಪಟ್ಟಣಲ್ಲೇ ನಿಮಗೆ ಸುಮಾರು ಟೂರಿಸ್ಟ್ ಲೊಕೇಶನ್ಸ್லாம் ಐತೆ, ಫೇಮಸ್ ದೇವಸ್ಥಾನ ಐತೆ, ಕಾವೇರಿ ಸಂಗಮ ಎಲ್ಲ ನಿಮ್ಗೆ ಶ್ರೀರಂಗಪಟ್ಟಣ ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ಓನ್ಲಿ 16 ಕಿಲೋಮೀಟರ್ಸ್ ಟು ಮೈಸೂರು ಮಣಿಪಾಲ್ ಹಾಸ್ಪಿಟಲ್ ಸಿಗ್ನಲ್, ಫಸ್ಟ್ ಎಂಟ್ರಿ ಪಾಯಿಂಟ್. ನೀವು ಬ್ಯಾಂಗ್ಳೂರು ಮೈಸೂರು ಹೈವೇಲೆ ಬಂದಾಳು ಮೈಸೂರು ಫಸ್ಟ್ ಎಂಟ್ರಿ ಪಾಯಿಂಟ್, ಫಸ್ಟ್ ಸಿಗ್ನಲ್ ನಿಮ್ಗೆ ಬರೋದು ಮಣಿಪಾಲ್ ಹಾಸ್ಪಿಟಲ್ ಸಿಗ್ನಲ್. ಸೊ ಆ ಪಾಯಿಂಟ್, ಎಂಟ್ರಿ ಪಾಯಿಂಟಲ್ಲಿ ಆ ಸಿಗ್ನಲ್ದು ಎಕ್ಸಾಕ್ಟ್ಲಿ ಒಂದು 16 ಕಿಲೋಮೀಟರ್ಸಲ್ಲೇ ಈ ಫಾರ್ಮ್ ಲ್ಯಾಂಡ್ ನಿಮ್ಗೆ ಸಿಗ್ತದೆ. ದಿಸ್ ಪ್ರಾಪರ್ಟಿ ಈಸ್ ವೆರಿ ಗುಡ್ ಫಾರ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್, ವೆರಿ ಗುಡ್ ಪ್ರಾಪರ್ಟಿ ಫಾರ್ ಡೆವಲಪ್ಮೆಂಟ್. ಒಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ವೀಕೆಂಡ್ಲ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಬಂದು ಇಲ್ಲಿ ಸ್ಟೇ ಮಾಡ್ಬೋದು. This property is exactly located in the central point between ಶ್ರೀರಂಗಪಟ್ಟಣ and ಪಾಂಡವಪುರ. ಈ ಸೈಡಲ್ಲಿ ಶ್ರೀರಂಗಪಟ್ಟಣ ಹೋಗ್ಬೋದು, ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಬಂದು ಪಾಂಡವಪುರ ಹೋಗ್ಬೋದು. ನಿಮಗೆ ಡೈಲಿ ಎಸೆನ್ಷಿಯಲ್ ಐಟಮ್ಸ್ ಎಲ್ಲ ನೀವು ಅಲ್ಲೇ ಪರ್ಚೇಸ್ ಮಾಡ್ಕೊಳ್ಬೋದು. ಮತ್ತು ಹಾಸ್ಪಿಟಲ್ಸ್ ಇದೆ, ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಹತ್ರನೇ ಐತೆ. ಸೊ ಆಲ್ ಫೆಸಿಲಿಟೀಸ್ ಆರ್ ಕ್ಲೋಸ್ ಪ್ರಾಕ್ಸಿಮಿಟಿ ಟು ದಿಸ್ ಪ್ರಾಪರ್ಟಿ.